ಮನೆಯಲ್ಲಿರುವ ಇವೆಲ್ಲ ಪ್ರೋಟೀನ್ ಮಿಲ್ಕ್ ಹಾಲನ್ನ ಮಾಡ್ತಾಯಿದ್ದೀನಿ ಕುಡಿಯೋದಕ್ಕೆ ಅಂತ. ಈ ಥರ ಈಗ ಮೂಳೆಗಳು ಸ್ಟ್ರಾಂಗ್ ಇರೋದಿಲ್ಲಲ್ವ, ಅಶಕ್ತಿ ಇರ್ತಾರಲ್ಲ ಹೆಣ್ಮಕ್ಳು, ಈ ಥರ ಕುಡಿಯೋದ್ರಿಂದ ಮೂಳೆಗಳು ಸ್ಟ್ರಾಂಗ್ ಆಗ್ತವೆ. ನಾನು ಒಂದು ಬಟ್ಲ ಹಾಲು ತೊಗೊಂಡಿದ್ದೀನಿ, ಇದನ್ನು ಹಾಕ್ತಾಯಿದ್ದೀನಿ. 1 ಚಮಚ ಸಕ್ಕರೆ ಸಾಕಷ್ಟು. ಸ್ವಲ್ಪ ಬಾದಾಮಿನ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ಮತ್ತು ಏಲಕ್ಕಿನೂ ಹಾಕ್ತೀನಿ. ಇದು ಈ ಥರ ಮನೆಯಲ್ಲೆಲ್ಲ ಐಟಮ್ಸ್ ಇದ್ದು ಅಂದರೆ ಇವು ಮಾಡ್ಕೊಂಡು ಕುಡಿತೀನಿ. ಏಲಕ್ಕಿ ಹಾಕಿದ್ದೀನಿ, ಇವಾಗಿದ್ದೀನಿ ನಾನು. ಈ ಥರ ನನಗೆ ಪೂರಾ ಸಣ್ಣ ಆದರೆ ಟೇಸ್ಟ್ ಅನಿಸಲ್ಲ, ನನಗೆ ಪೂರಾ ಸ್ವಲ್ಪ ಈ ಥರ ಪುಡಿ ಇದ್ದರೆ ಕುಡಿಯೋದಕ್ಕೆ ಟೇಸ್ಟ್ ಬಾಯಿಗೆ ಬರುತ್ತಲ್ವ, ಅದು ತಿನ್ನೋಕ್ಕೆ ಟೇಸ್ಟ್ ಇರುತ್ತೆ ಅನಿಸುತ್ತೆ. ಹಾಕ್ತಾಯಿದ್ದೀನಿ. ಘಮ್ ಅಂತ ವಾಸನೆ ಬರ್ತಾಯಿದೆ, ಸ್ಮೆಲ್ ಎಲ್ಲಿ ಈ ಥರ ಸ್ಮೆಲ್ಲೇ ಬರ್ತಾಯಿದೆ. ಗೋಡಂಬಿ ಈ ಥರ ಮನೆಯಲ್ಲಿರೋ ನಾವು ಗೋಡಂಬಿ, ಬಾದಾಮಿ, ಗೇರು ಬೀಜ, ಏಲಕ್ಕಿಯಿಂದ ಈ ಥರ ಮಾಡ್ಕೊಂಡು ಕುಡಿದ್ರು ಮಿಲ್ಕ್ ಶೇಕ್ ಅಂತಾರಲ್ವ,